ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ವಿನಾಯಕ ಪದ್ಮನಾಭ ಚಾನಲ್. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಇವತ್ತು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ, ಮೈಸೂರು ಪ್ಯಾಲೇಸ್ಗೆ. ನೀವು ಅಟ್ ಪ್ರೆಸೆಂಟ್ ನಾನು ಗಾಯತ್ರಿ ಟಾಕೀಸ್ ಮುಂದೆ ನಡ್ಕೊಂಡು ಬರ್ತಾ ಇದ್ದೀನಿ. ಹೋಗೋಣ. ಇಲ್ಲಿ ಲಕ್ಷ್ಮೀ ಟಾಕೀಸ್ ಇತ್ತು ಮುಂಚೆ, ನೋಡಿ ಇದೆ ಅದು ಲಕ್ಷ್ಮೀ ಟಾಕೀಸ್ ಇತ್ತು ಇಲ್ಲಿ ಮುಂಚೆ. ಅದು ಫುಲ್ ಹೊಡೆದಾಕ್ಬಿಟ್ರು ಕೊರೋನಾ ಟೈಮಲ್ಲಿ, ಫುಲ್ ವ್ಯಾನಿಷ್ ಮಾಡಿದ್ರು. ಏನು ಇನ್ನೂ ಮಾಡಿಲ್ಲ, ಏನು ಕಟ್ಟಿಲ್ಲ. ಬಟ್ ಗಾಯತ್ರಿ ಥಿಯೇಟರ್ ಇಲ್ಲೇ ಇದೆ ಮುಂದೆ. ಬನ್ನಿ ತೋರಿಸ್ತೀನಿ, ಅದು ನಿಮಗೆ. ಬನ್ನಿ ಹೋಗೋಣ. ಹಂಗೇನೆ ಪ್ಯಾಲೇಸ್ ಏನೇನು ಹತ್ರನೇ ಇದೆ, ಬನ್ನಿ. ನೋಡಿ ಇದೇ ಗಾಯತ್ರಿ ಥಿಯೇಟರು. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಇದು 100 ಫೀಟ್ ರೋಡು. ಬನ್ನಿ ಹೋಗೋಣ. ಹಂಗೇನೆ ಏನು ಸಿಗತ್ತೆ, ನಾನು ಸ್ವಲ್ಪ ದೂರ ಇದೆ ಅಷ್ಟೇ. ಬನ್ನಿ ಹೋಗೋಣ. ಪ್ಯಾಲೇಸ್ ಹತ್ರ ಇನ್ನೊಂದು ಸ್ವಲ್ಪ ದೂರ ಇದೆ, ಬನ್ನಿ ಹೋಗೋಣ. ಗನ್ ಹೌಸ್ ಹತ್ರ ಬಂದ್ವಿ. ಅದು ಕಾಣಿಸ್ತಿದೆಯಲ್ಲ, ಅದೇ ಗನ್ ಹೌಸು. ಇವಾಗ ಪ್ಯಾಲೇಸ್ ಕಾಣಿಸತ್ತೆ ಇರಿ, ನೋಡಿ ಪ್ಯಾಲೇಸ್ ಹತ್ರ ಹೋಗಿ ತೋರಿಸ್ತೀನಿ. ಬನ್ನಿ ಹೋಗೋಣ, ಹತ್ರ ಹೋಗೋಣ. ಬನ್ನಿ ನೋಡಿ ಪ್ಯಾಲೇಸ್ ಮುಂದೆ ಬಂದ್ವಿ. ಬನ್ನಿ ಹೋಗೋಣ ಒಳಗಡೆ. ನೋಡಿ ಇದೇ ಮೈಸೂರು ಪ್ಯಾಲೇಸು. ಇಲ್ಲೆಲ್ಲ ಈ ಥರ ಎಲ್ಲ ಮಾರ್ತಿರ್ತಾರೆ, ನೀವೇನಾರು ಬೈ ಮಾಡ್ಬೋದು. ಬನ್ನಿ ಪ್ಯಾಲೇಸ್ ಒಳಗಡೆ ಹೋಗೋಣ. ಇವಾಗ ಇಲ್ಲೊಂದು ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ. ನೋಡಿ ಎಂಟ್ರಿ ಕೊಡ್ತಾ ಇದ್ದೀವಿ, ಚೆಕ್ಕಿಂಗ್ ಇರತ್ತೆ ಇಲ್ಲಿ. ಬನ್ನಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಹೋಗಿ ನೋಡಿ ಎಂಟ್ರಿ ಕೊಟ್ಟೆ. ಇದೇ ಪ್ಯಾಲೇಸು. ಗೇಟ್ ಒಳಗಡೆ ಬಂದೆ, ಚೆಕ್ಕಿಂಗ್ ಎಲ್ಲ ಆಯಿತು. ಬನ್ನಿ ಒಳಗಡೆ ಹೋಗೋಣ ಇವಾಗ. ಇದೇ ಪ್ಯಾಲೇಸ್ ಬಿಲ್ಡಿಂಗು ನೋಡಿ. ಬನ್ನಿ ಹಂಗೆ ದೇವಸ್ಥಾನ ಒಳಗಡೆ ಹೋಗೋಣ ಇವಾಗ. ವರಾಹ ಸ್ವಾಮಿ ದೇವಸ್ಥಾನ ಒಳಗಡೆ ಹೋಗೋಣ. ಬನ್ನಿ ನೋಡಿ ಇದೇ ವರಾಹ ಸ್ವಾಮಿ ದೇವಸ್ಥಾನ, ಪ್ಯಾಲೇಸ್ ಒಳಗಡೆ ಇರೋ ದೇವಸ್ಥಾನ ಇದು. ಬನ್ನಿ ದರ್ಶನ ಮಾಡೋಣ. ಗರುಡಗಂಬ. ಬನ್ನಿ ಒಳಗಡೆ ಹೋಗೋಣ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಬನ್ನಿ ಬೇರೆ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೊಂದು ಕೃಷ್ಣನ ದೇವಸ್ಥಾನ ಇದೆ, ಬನ್ನಿ ಅದಕ್ಕೆ ಹೋಗೋಣ ಇವಾಗ. ನೋಡಿ ಪ್ಯಾಲೇಸ್ ಸೈಡಿಂದ ಈ ಥರ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಫುಲ್ಲು ಬೆಂಕಿ ಹತ್ಕೊಂಡು ಸುಟ್ಟೋಗಿತ್ತು. ಆಮೇಲೆ ತಿರ್ಗಾ ರೀಬಿಲ್ಡ್ ಮಾಡಿದ್ರು ಇದನ್ನು, 90s ಮಾಡಿದ್ರು, ಮತ್ತು ರೀಬಿಲ್ಡ್ ಮಾಡಿದ್ರು ಇದನ್ನು. ಬನ್ನಿ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಪ್ಯಾಲೇಸು. ತುಂಬ ಚೆನ್ನಾಗಿದೆ ನಮ್ಮ ಮೈಸೂರು ಪ್ಯಾಲೇಸು. ನೀವು ಒಂದು ಸಲ ಬನ್ನಿ, ಇಲ್ಲಿ ಒಂದು ದಿನ ಇದ್ಬಿಟ್ಟು ಫುಲ್ ನೋಡ್ಬೋದು. ಇಲ್ಲೆಲ್ಲ ಅರಮನೆ ಒಳಗಡೆ ಹೋದರೆ ಇಲ್ಲೆಲ್ಲ ಹಿಸ್ಟ್ರಿ ಇದೆ ಅರಮನೆದು, ನೋಡ್ಬೋದು. ಎಲ್ಲ ಚೆನ್ನಾಗಿರುತ್ತೆ. ದಸರಾ ಅಲ್ಲಿ ಅಂಬಾರಿ ಇರುತ್ತೆ, ಅಂಬಾರಿ ಉತ್ಸವ ಇರುತ್ತೆ, ಆನೆ ಮೇಲೆ ಅಂಬಾರಿ ಹೋಗುತ್ತೆ. ಬನ್ನಿ ಅದೆಲ್ಲ ನೋಡ್ಬೋದು ನೀವು. ಮೈಸೂರಿಗೆ ಬಂದರೆ ಇದೆಲ್ಲ ಸಿಗತ್ತೆ. ಬನ್ನಿ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೊಂದು ಕೃಷ್ಣನ ದೇವಸ್ಥಾನ ಇತ್ತು, ದರ್ಶನ ಮಾಡ್ಕೊಬಂದೆ. ಒಳಗಡೆ ವಿಡಿಯೋ ಅಲೌಡ್ ಇರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಬನ್ನಿ ಹೋಗೋಣ. ಕೃಷ್ಣನ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಪ್ಯಾಲೇಸ್ ಲೈಟ್ ಹಾಕಿದ್ದಾರೆ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ.
ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ ನಾವು. ಇವಾಗ ಬನ್ನಿ ಹೋಗೋಣ ಪ್ಯಾಲೇಸ್ ಫ್ರಂಟಿಗೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಲೈಟಿಂಗ್ಸ್ ಕಾಣಿಸುತ್ತೆ, ನಿಮಗೂ ತೋರಿಸ್ತೀನಿ ಬನ್ನಿ. ನಾನು ಸುಮಾರು ವರ್ಷ ಆಗೋಗಿತ್ತು ಪ್ಯಾಲೇಸಿಗೆ ಬಂದು. ಬನ್ನಿ ಹೋಗೋಣ ಇವಾಗ ಹೆಂಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಿದೆ ಪ್ಯಾಲೇಸು ಫ್ರಂಟ್ ಸೈಡಿಂದ. ರಜಾಗಳಲ್ಲಿ ಮತ್ತು ಭಾನುವಾರದಲ್ಲಿ ಲೈಟಿಂಗ್ಸ್ ಹಾಕಿದಾಗ ಸಂಗೀತ ಕಚೇರಿ ಇರುತ್ತೆ ಪ್ಯಾಲೇಸಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಪ್ಯಾಲೇಸು. ನೋಡಿ ಪ್ಯಾಲೇಸಲ್ಲಿ ಸಂಗೀತ ಕಚೇರಿ ನಡೀತಾ ಇದೆ. ನೋಡಿ ಇಲ್ಲಿ ಆನೆ ನೋಡೋಣ ಅಂತ ಬಂದ್ವಿ. ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ. ಕೇಳಿದ್ರೆ ಬರೀ ಬೆಳಗ್ಗೆ 10 ರಿಂದ 5 ಅಂತ ಹೇಳಿದ್ರು. ನೀವೇನಾರು ಪ್ಯಾಲೇಸಿಗೆ ಬಂದು ದಸರಾ ಆನೆ ನೋಡಬೇಕು ಅಂದರೆ ಬೆಳಗ್ಗೆ 10 ರಿಂದ ಈವ್ನಿಂಗ್ 5 PM ತನಕ ಬನ್ನಿ. ನೋಡಿ ಆನೆನ ನಾವು ಬರಬೇಕಿನ್ನೊಂದು ಯಾವತ್ತಾರೋ ದಿನ. ಇಲ್ಲಿ ಬೇರೆ ದೇವಸ್ಥಾನ ಇದೆ, ಹೋಗೋಣ. ಇಲ್ಲೊಂದು ಭುವನೇಶ್ವರಿ ದೇವಸ್ಥಾನ ಇದೆ, ನೀವು ಒಳಗಡೆ ಹೋಗ್ತೀನಿ. ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇವಾಗ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬನ್ನಿ ಹೋಗೋಣ ಇವಾಗ ಮನೆ ಕಡೆಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪ್ಯಾಲೇಸ್ ಅಂದರೆ ಲೈಟಿಂಗ್ಸಲ್ಲಿ. ಸಂಗೀತ ಕಚೇರಿ ಬೇರೆ ನಡೀತಾ ಇದೆ. ಪ್ಯಾಲೇಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಪ್ಯಾಲೇಸ್ನ ನೋಡಿಕೊಂಡು ಫುಲ್ಲು ಖುಷಿಯಾಗಿ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. 100 ಫೀಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ನಿಲ್ಸಿದ್ದೀವಿ 100 ಫೀಟ್ ರೋಡಲ್ಲಿ. ಬನ್ನಿ ಹೋಗೋಣ ಕಾರ್ ಹತ್ರ. ಇವಾಗ ಮನೆಗೆ ಬಂದೆ, ಒಂದು 2 ಮಿನಿಟ್ಸ್ ಆಯಿತು. ಪ್ಯಾಲೇಸ್ ನೋಡಿಕೊಂಡು ಎಲ್ಲ ಬಂದ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಎಲ್ಲರಿಗೂ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟ್ರಿಪ್ ಎಲ್ಲಿ ಹೋಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿನಾಯಕ ಪದ್ಮನಾಭ ಚಾನಲ್. ಬಾಯ್.